ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ನಾನು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ, ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಚಿಕನ್ ರೆಸಿಪಿ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಮಧ್ಯಾಹ್ನಕ್ಕೆ ನಮ್ಮನೇಲಿ ಚಿಕನ್ ತೊಗೊಂಡು ಬಂದಿದ್ದಾರೆ ಆ್ಯಂಡ್ ನೈಟ್ಗೆ ಮಾಡಬೇಕು. ಹಾಗಾಗಿ ಇವಾಗ ನಾನು ಮಾಡ್ತಾ ಇದ್ದೀನಿ ಚಿಕನ್ ಪೆಪ್ಪರ್ ಡ್ರೈ. ತೋರಿಸ್ಕೊಡ್ತೀನಿ ಏನೇನು ಬೇಕು ಮತ್ತು ಹೇಗೆ ಮಾಡೋದು ಅಂತ ಹೇಳಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ ಏನೇನು ಬೇಕು ಅಂತ ಹೇಳಿಬಿಟ್ಟು. ಚಿಕನ್ ಅರ್ಧ kg, ಬೆಳ್ಳುಳ್ಳಿ 2 ಗೆಡ್ಡೆ, ಕೊತ್ತಂಬರಿ ಕಾಳು ಇದು ಬಂದುಬಿಟ್ಟು 1.5 ಸ್ಪೂನ್, ಜೀರಿಗೆ, ಕಾಳುಮೆಣಸು 1 ಸ್ಪೂನ್, ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ 2 ಇದೆ, ಇದು ಕರಿಬೇವು. ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ನಾನೊಂದು 2 ಸ್ಪೂನು ಚಿಕ್ಕ ಸ್ಪೂನಲ್ಲಿ ಕೊತ್ತಂಬರಿ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಕಾಳುಮೆಣಸು 1.5 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆದಮೇಲೆ ನಾವು ಜೀರಿಗೆ ಹಾಕ್ಕೊಬೇಕು. ಜೀರಿಗೆನೂ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಚಟಪಟ ಅಂತ ಅಂದಮೇಲೆ ನೀವು ಸೋಂಪು ಕಾಳು ಇದ್ದರೆ ಸೋಂಪು ಕಾಳು ಹಾಕ್ಕೋಬೋದು. ನನ್ನ ಹತ್ರ ಸೋಂಪು ಕಾಳು ಇರಲಿಲ್ಲ, ಹಾಗಾಗಿ ಸೋಂಪು ಕಾಳು ಹಾಕ್ಕೊಂಡಿಲ್ಲ. ಇವು ಮೂರನ್ನು ಘಮ ಘಮ ಅನ್ನೋ ಥರ ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡು, ಅದಾದಮೇಲೆ ಅದೇ ಬಾಣಲಿಗೆ ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇದು ಕರಿಬೇವನ್ನ ನೀವು ಈ ಥರ ಫುಲ್ಲು ಇದ್ರೂ ಹಾಕ್ಕೊಬೋದು, ಇಲ್ಲಾಂದರೆ ಒಂದೊಂದೇ ಲೀವ್ಸ್ ಎಲೆ ಇರುತ್ತಲ್ಲ ಅದನ್ನು ಬೇಕಾದರೆ ಹಾಕ್ಕೋಬೋದು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಇದನ್ನು ಎತ್ತಿಟ್ಕೊತೀನಿ. ಆಮೇಲೆ ಲಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಎತ್ತಿಟ್ಕೊಂಡು ಅದೇ ಎಣ್ಣೆಗೆ ನಾನು ಬೆಳ್ಳುಳ್ಳಿ ಸಿಪ್ಪೆನೇ ಜಜ್ಜಿಟ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ನಿಮಗೇನಾದರೂ ಬೇಡ ಅನಿಸಿದ್ರೆ ಸಿಪ್ಪೆ ಬಿಡಿಸಿ ಕೂಡ ಜಜ್ಕೋಬೋದು. ಇದನ್ನು ಕೂಡ ನಾನು ಸ್ವಲ್ಪ ಫುಲ್ಲು ರೋಸ್ಟ್ ಆಗೋ ಥರ ಫ್ರೈ ಮಾಡಿಕೊಂಡು ಇದನ್ನು ಸ್ವಲ್ಪ ಎತ್ತಿಟ್ಕೊಳ್ತೀನಿ. ಸ್ವಲ್ಪ ಬಾಣಲಿಲೇ ಇಟ್ಕೊಳ್ತೀನಿ. ಅದಾದಮೇಲೆ ನಾನು ಇದಕ್ಕೆ ಒಣಮೆಣ್ಸಿನ್ಕಾಯಿ ಒಂದು 4 ಹಾಕ್ಕೊತೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಫ್ರೈ ಮಾಡಿಕೊಂಡು ಇದರಲ್ಲೂ ಕೂಡ ನಾನು 1-2 ಎತ್ತಿಟ್ಕೊಳ್ತೀನಿ. ಅದಾದಮೇಲೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತೀವಿ, ಆಮೇಲೆ ಕಾಳುಮೆಣಸು ಹಾಕ್ತೀವಿ. ಖಾರ ನೋಡಿ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ನಾನು. ಹಸಿಮೆಣ್ಸಿನ್ಕಾಯಿ ನಿಮಗೆ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಬೇಕು, ಇಲ್ಲಾಂದರೆ ಇಲ್ಲ. ಇನ್ನು ಹಾಕಲೇಬೇಕು ಅಂತ ಏನಿಲ್ಲ. ಹಿಂಗೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಹೇಳಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಉದ್ದುದ್ದಕ್ಕೆ, ಅದನ್ನು ಹಾಕ್ಕೊಳ್ತೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಫ್ರೈ ಚೆನ್ನಾಗಿ ಆಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಕಲ್ಲರ್ ಬರಬೇಕು, ಫುಲ್ಲು ಡಾರ್ಕಾಗಿ ಕಲ್ಲರ್ ಬಂದಾಗ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಇಲ್ಲಾಂದರೆ ಹಸಿ ಹಂಗೆ ಇದ್ದರೆ ಅಷ್ಟೊಂದು ಟೇಸ್ಟು ಚೆನ್ನಾಗಿರಲ್ಲ. ನನ್ನ ಹಸ್ಬೆಂಡ್ಗೆಲ್ಲ ಇದು ತುಂಬ ಇಷ್ಟ ಇದು ಪೆಪ್ಪರ್ ಚಿಕನ್ನು. ಒಂದು ಅರ್ಧ kg ತೊಗೊಂಡು ಬಂದರೆ ನಮ್ಮಿಬ್ಬರಿಗೆ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಅಂದ್ಬಿಟ್ಟು ನಾನು ಸಾಲ್ಟ್ ಹಾಕ್ಕೊಂಡೆ, ಅಂದರೆ ಬೇಗ ಫ್ರೈ ಆಗಲಿ ಅಂತ ಹೇಳಿ. ಇದನ್ನು ಚೆನ್ನಾಗಿ ಫ್ರೈ ಆಗೋದ್ರೊಳಗಡೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದು ಕೂಡ ತಣ್ಣಗಾಗಿತ್ತು, ಹಾಗಾಗಿ ಹಾಕ್ಕೊಂಡೆ ಮಿಕ್ಸಿ ಜಾರ್ಗೆ. ಆದರೆ ಅದು ಕರೆಂಟೇ ಇರಲಿಲ್ಲ ನಾನು ಮಾಡುವಾಗ, ಹಾಗಾಗಿ ಸ್ವಲ್ಪ ಹಂಗೆ ಇಟ್ಟೆ, ಕರೆಂಟ್ ಬಂದಮೇಲೆ ಮಾಡ್ಕೊಳ್ಳೋಣ ಅಂಥೇಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿದು ಹಸಿ ಸ್ಮೆಲ್ಲು ಇರಬಾರ್ದು, ಇಲ್ಲಾಂದರೆ ಒಂಥರ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಅದು ಸ್ಮೆಲ್ ಹೋಗೋ ಥರ ಫುಲ್ಲು ನಾವು ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಲೇ ಇಟ್ಕೊಂಡು ಫ್ರೈ ಮಾಡಿ ಯಾವುದೂ ಅಷ್ಟೇ. ನೀವು ತುಂಬ ಜೋರಾಗಿ ಇಟ್ಕೊಂಡ್ಬಿಟ್ರೆ ಎಲ್ಲ ಸೀದೋದಂಗೆ ಅನಿಸ್ಬಿಡುತ್ತೆ. ಹಾಗಾಗಿ ಅದಾದಮೇಲೆ ಚಿಕನ್ ಹಾಕ್ಕೋಬೇಕು. ಚಿಕನ್ಗೆ
ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಸ್ವಲ್ಪ ಅದು ಏನೋ ಇದರಲ್ಲಿ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿನೇ ಆಗೋಯಿತು. 1 ಸ್ಪೂನ್ ಹಾಕೋದ್ರ ಬದಲು 2 ಸ್ಪೂನ್ ಹಾಕ್ಬಿಟ್ಟೆ. ಹಂಗಾಗಿ ಫುಲ್ಲು ಕಲರ್ ಚೇಂಜ್ ಆಗಿಬಿಡ್ತು. ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಅದು ಎಲ್ಲ ಉಪ್ಪು ಅರಿಶಿನ ಪುಡಿ ಎಲ್ಲ ಚಿಕನ್ಗೆ ಹಿಡಿಯೋ ಥರ ಕಲಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊತೀನಿ. ನೀರು ಹಾಕಿದ್ರೆ ಮಾತ್ರ ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂದರೆ ಒಂಥರ ಎಳೆಯೋ ಥರ ರಬ್ಬರ್ ಅನಿಸುತ್ತೆ. ಈ ನೀರು ಹಾಕಿದ್ರೆ ಒಂದು ಸ್ವಲ್ಪ ಜ್ಯೂಸಿ ಥರ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಚಿಕನ್ ಮಾಡುವಾಗ ನೀರು ಹಾಕಿಬಿಟ್ಟೆ ಸ್ವಲ್ಪ ಬೇಯಿಸ್ತೀನಿ, ಚೆನ್ನಾಗಿರುತ್ತೆ. ಇದೊಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುಕ್ ಆಗೋದ್ರೊಳಗಡೆ ಈ ಕಡೆ ಕರೆಂಟ್ ಕೂಡ ಬಂತು. ಹಾಗಾಗಿ ಎಲ್ಲ ಫ್ರೈ ಮಾಡಿಟ್ಟಿರೋದನ್ನ ಒಂದ್ಸಲ ರುಬ್ಕೊಂಡೆ. ಇದು ತರಿಯಾಗಿ, ಇದಕ್ಕೇನು ನೀರೆಲ್ಲ ಏನು ಹಾಕಲ್ಲ, ಹಾಗೆ ತರಿಯಾಗಿ ರುಬ್ಕೋಬೇಕು. ಈ ಥರ ರುಬ್ಕೊಂಡಾದಮೇಲೆ ನೋಡಿ ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ಬಟ್ ಅರಿಶಿನ ಪುಡಿ ಜಾಸ್ತಿ ಹಾಕಿರೋದಕ್ಕೆ ಫುಲ್ ಅರಿಶಿನ ಆಗಿತ್ತು. ಚೆನ್ನಾಗಾಗಿತ್ತು ತಿನ್ನೋಕ್ಕೆ. ಅದೇ ಅರಿಶಿನ ಜಾಸ್ತಿ ಕಾಣಿಸ್ತಾ ಇತ್ತು. ಚಿಕನ್ ಪೆಪ್ಪರ್ ಥರ ಕಾಣಿಸ್ತಾ ಇರಲಿಲ್ಲ, ಏನೋ ಗ್ರೇವಿ ಥರ ಕಾಣಿಸ್ತಾ ಇತ್ತು. ತಿನ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಥರ ಸ್ವಲ್ಪ ನೀರು ಇದ್ದಾಗ ನೀವು ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಟ್ಟರೆ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಎಲ್ಲದಕ್ಕೂ, ಚಿಕನ್ಗೆಲ್ಲ. ನೋಡೋಕ್ಕೆ ಈ ಥರ ಅರಿಶಿನ ಆಗಿರ್ಬೋದು, ಬಟ್ ತಿನ್ನೋದು ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಎಲ್ಲ ನೋಡ್ಕೊಳ್ಳಿ. ಖಾರ ಏನಾದರೂ ಕಡಿಮೆ ಆದರೆ ನೀವು ಖಾರ ಬೇಕಾದರೆ ಕಾಳು ಮೆಣಸು ಈ ಥರ ಹಾಕ್ಕೊಬೋದು. ಅದಾದಮೇಲೆ ನಾನು ಇಟ್ಟಿಟ್ಕೊಂಡಿದ್ನೆಲ್ಲ ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು, ನಿಮಗೆ ಫುಲ್ಲು ಗ್ರೇವಿ ಥರ ಬೇಕು ಅಂತ ಅಂದರೆ ನೀವು ನೀರು ಜಾಸ್ತಿ ಹಾಕೋಬೇಡಿ. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೆ, ಈ ಥರ ನನಗೆ ಇದು ಬೇಕು ಅಂತ ಹೇಳಿಬಿಟ್ಟು. ಅದಾದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಲೆಮನ್ ಹಾಕಿದೆ ನಾನು. ನೀವು ಬೇಕಾದರೆ ಸೋಯಾ ಸಾಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಸೋಯಾ ಸಾಸ್ ಕೂಡ ಖಾಲಿಯಾಗಿತ್ತು. ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಪೆಪ್ಪರ್ ಚಿಕನ್ ಮಾತ್ರ. ಥ್ಯಾಂಕ್ ಯು ಸೋ ಮಚ್.